ಪ್ರೀತಿ ವಿಚಾರಕ್ಕೆ ನೇಣು ಬಿಗಿದುಕೊಂಡು ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಅಂಚೆಪಾಳ್ಯದಲ್ಲಿ ಈ ಘಟನೆ ನಡೆದಿದೆ. ಪ್ರೀತಿ ವಿಚಾರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಬೆಂಗಳೂರು ಉತ್ತರ ತಾಲೂಕು ಅಂಚೆಪಾಳ್ಯದಲ್ಲಿ ಈ ಘಟನೆ ಸಂಭವಿಸಿದೆ. 19 ವರ್ಷದ ತೇಜಸ್ವಿನಿ ಮನೆಯಲ್ಲಿಯೇ ನೇಣಿಗೆ ಶರಣಾಗಿದೆ. ಇವತ್ತು ಕೊನೆಯ ಪರೀಕ್ಷೆ ಇತ್ತು. ಆ ಪರೀಕ್ಷೆಯನ್ನ ಆ ಯುವತಿ ಬರಿಬೇಕಾಗಿತ್ತು. ಆದರೆ ಇದೀಗ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಯುವತಿ. ಮಲ್ಲೇಶ್ವರದಲ್ಲಿ ಮೊದಲ ವರ್ಷದ BSc ವ್ಯಾಸಂಗ ಮಾಡ್ತಾ ಇದ್ಲು. ಸೋಷಿಯಲ್ ಮೀಡಿಯಾ ಖಾತೆ ಫೋಟೋಸ್ಗಳನ್ನು ಡಿಲೀಟ್ ಮಾಡಿದ್ದಾಳೆ. ಯುವತಿಯ ಪೋಷಕರಿಂದ ಹುಡುಗನ ವಿರುದ್ಧ ದೂರು ದಾಖಲಾಗಿದೆ. ಪ್ರೀತಿಸುವಂತೆ ಹಿಂದೆ ಬಿದ್ದು ನಂತರ ಮೋಸದ ಮಾಡಿದ್ದಾನೆ ಎನ್ನುವಂಥ ಆರೋಪ ಇದು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿತ್ತು. ಇದೀಗ ಪ್ರಕರಣ ಕೂಡ ದಾಖಲಾಗಿದೆ. ಏನಂತ ಬರ್ದಿದ್ದು ಒಳ್ಳೆ ಬುದ್ಧಿ ಕಲ್ತಿದ್ದೀನಮ್ಮ, ನಂಗೆ ಇನ್ನು ಯಾರು ಮೈಂಡಿಗೆ ಬೇಡ, ನನಗೆ ನಮ್ಮ ಫ್ಯಾಮಿಲಿ ಸಾಕು, ಚೆನ್ನಾಗಿ ಓದ್ತೀನಿ ಕಣಮ್ಮ ಅಂದ್ಲು ಸರ್. ಮತ್ತೆ ಈ ನೆನ್ನೆ ಈ ನಿರ್ಧಾರ ಮಾಡ್ಕೊಂಬಿಟ್ಟಾಳೆ ಸರ್. ನನಗೆ ಅಲ್ಲ, ಚೀಟಿಲಿ ಏನಂತ ಬರ್ದಿದ್ದು ಬುಕ್ಕಲ್ಲೆಲ್ಲ? ಸರ್ ನಾ ಏನು ಹೇಳೋಣ, ನನಗೆ ಮನಸ್ಸಿತ್ತು. ನಾವು ಅಂಚೆ ಪಡೆದಾಗಿದ್ದು ಸರ್ ಪ್ರಕೃತಿಯಲ್ಲೇ ಒಟ್ಟಿಗೆ. ಮಗಳು ಏನು ಓದ್ತಾ ಇದ್ಲು? ಮಗಳು BSc ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ರು ಸರ್. ನನಗೆ ಬಿಡಿ ಸರ್, ಏನು ಕೇಳ್ತೀರ, ನನ್ನ ಮಗಳು ಕಳ್ಕೊಂಡು ದುಃಖ ನಂಗೆ ಜಾಸ್ತಿ ಇದೆ ಸರ್. ನನಗೆ ನೆನ್ನೆಯಿಂದ ತಡ್ಕೊಳಕ್ಕಾಗ್ತಿಲ್ಲ. ಆ ಹುಡುಗ ಯಾರು? ಏನು ಕಾಲೇಜಲ್ಲಿ ಏನಾಯ್ತು? ಕಾಲೇಜಾಗೆ ಸರ್, ಒಂದೇ ಕಾಲೇಜು ಸರ್. ಅವನ ಹೆಸರು ಅಂತ ಒಂದೇ ಕಾಲೇಜಾಗ ಓದ್ತಿದ್ರು. ನೀನು ಲವ್ ಮಾಡ್ತೀನಿ ಅಂತ ಅವನೇ ಸರ್ ಫಸ್ಟ್ ಹಿಂದೆ ಬಿದ್ದಿದ್ದಂತೆ. ಒಂದಿನ ಎಲ್ಲ ಬಾಯಿ ಬಿಡಿಸಿ ಕೇಳಿದೆ ಸರ್. ನಾನು ಹೇಳಿದ್ಲ ಅವಾಗ. ಎಷ್ಟು ವರ್ಷದಿಂದ ಲವ್ ಮಾಡ್ತೀನಿ? ಇನ್ನು ಈಗ ಸರ್ 3 ತಿಂಗಳಿಂದನೇ ಏನೋ ಸರ್. ಇವಾಗ 1 ತಿಂಗಳಿಗೆ ಬೇಡ ಅಂದ್ಬಿಟ್ಟಾನೆ ಸರ್. ಅದಕ್ಕೆ ಇವಳು ಮನಸ್ಸಿಗೆ ನೋವು ಮಾಡ್ಕೊಂಬಿಟ್ಟಾಳೆ ಜಾಸ್ತಿ. ಎಲ್ಲಿ ಓದ್ತಿದ್ದು ಅವಳು? ಗೌರ್ಮೆಂಟ್ ಕಾಲೇಜ್ ಸರ್, ಮಲ್ಲೇಶ್ವರಮ್ಗೆ 18th ಕ್ಲಾಸ್ಗೆ. ಇವಾಗ ಮನೇಲಿ ಯಾರು ಇರಲಿಲ್ಲ? ಮನೆಯಲ್ಲಿ ನಾನು